So we are discussing about that ಏನೊಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ತಕ್ಕಂತ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ ಅಂತ ಹೇಳ್ಬೋದು. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ತಕ್ಕಂತ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ರೆ ಸೊ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ವಾಟ್ ದ ಥಿಂಗ್ ವಿ ವಿಲ್ ಬಿ ಡಿಸ್ಕಸಿಂಗ್ ಆನ್ ಇನ್ ದಿಸ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ದೇರ್ ಈಸ್ ಎ ಇಂಟರ್ಲಿಂಕ್ ಅಥವಾ ಇಂಟರ್ ಕನೆಕ್ಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಬಯೋಟಿಕ್ ಅಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಬಯೋಟಿಕ್ ಮತ್ತೆ ಎಬಯೋಟಿಕ್ ಫ್ಯಾಕ್ಟರ್ಸ್ ನ ಮಧ್ಯದಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ ನಾವು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ತಿಳ್ಕೊಳ್ತೀವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಎಬಯೋಟಿಕ್ ಅಂದ್ರೆ ನಥಿಂಗ್ ಬಟ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ನಾವು ಕರಿತೀವಿ. ಸೊ ಬಯೋಟಿಕ್ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಎಲ್ಲ ಕೂಡ ಅಷ್ಟೇ ಬಯೋಟಿಕ್ ಫ್ಯಾಕ್ಟರ್ಸ್ ಒಂದು ಕ್ಯಾಟಗರಿನಲ್ಲಿ ಸೇರಿಸ್ತಾ ಹೋಗ್ತೀವಿ. ಸೊ ಎಬಯೋಟಿಕ್ ಫ್ಯಾಕ್ಟರ್ಸ್ ನ ವಿಷಯಕ್ಕೆ ಬಂದ್ರೆ ವಾಟ್ ಮೇಜರ್ ಆಗಿ ಒಂದು ಬಯೋಟಿಕ್ ಫ್ಯಾಕ್ಟರ್ ಅಥವಾ ಲಿವಿಂಗ್ ಆರ್ಗಾನಿಸಮ್ ಸರ್ವೈವ್ ಆಗಬೇಕು ಅಂದ್ರೆ ಯಾವ ರೀತಿಯಾದ ಎಬಯೋಟಿಕ್ ಫ್ಯಾಕ್ಟರ್ ತನ್ನ ಇನ್ಫ್ಲುಯೆನ್ಸ್ ಅನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಟೆಂಪರೇಚರ್, ವಾಟರ್, ಸನ್ಲೈಟ್, ಸಾಯಿಲ್. ಸೊ ಈ ರೀತಿಯಾದ ಮೇಜರ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಒಂದು ಬಯೋಟಿಕ್ ಫ್ಯಾಕ್ಟರ್ ಅಥವಾ ಲಿವಿಂಗ್ ಆರ್ಗಾನಿಸಮ್ ಸರ್ವೈವ್ ಆಗಬೇಕು ಅಂದ್ರೆ ಇದು ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ತಾ ಇರ್ಬೋದು. ಸೊ ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಗೆ ರೆಸ್ಪಾನ್ಸ್ ಆಗಿ ವಾಟ್ ಎವರ್ ನಮ್ಮ ಒಂದು ಬಯೋಟಿಕ್ ಫ್ಯಾಕ್ಟರ್ ಅಥವಾ ಲಿವಿಂಗ್ ಆರ್ಗಾನಿಸಮ್ ಇರುತ್ತೆ ತನ್ನಲ್ಲಿ ತನ್ನನ್ನ ಒಂದು ಮಾರ್ಪಾಟನ್ನು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಒಂದು ವಾಟ್ ಆರ್ ದ ರೆಸ್ಪಾನ್ಸಸ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ರೆಗ್ಯುಲೇಟ್ ಅಂತ ಹೇಳ್ತೀವಿ, ಕಾನ್ಫರ್ಮ್ ಅಂತ ಹೇಳ್ತಾ ಇರ್ತೀವಿ, ಸಸ್ಪೆಂಡ್ ಅಂತ ಹೇಳ್ತಾ ಇರ್ತೀವಿ, ಮೈಗ್ರೇಷನ್ ಅಂತ ಹೇಳ್ತಾ ಇರ್ತೀವಿ, ಹೈಬರ್ನೇಷನ್, ಎಸ್ಟಿವೇಷನ್, ಓಕೆ. ಸೊ ಡಯಾಪಾಸ್. ಸೊ ಎಲ್ಲಾ ರೀತಿಯಾದ ಕೂಡ ಅಷ್ಟೇ ಒಂದು ರೆಸ್ಪಾನ್ಸ್ ಪ್ರತಿ ಎಬಯೋಟಿಕ್ ಫ್ಯಾಕ್ಟರ್ಸ್. ಎಬಯೋಟಿಕ್ ಫ್ಯಾಕ್ಟರ್ಸ್ ಗೆ ಅದಕ್ಕೆ ತನ್ನ ಎನ್ವಿರಾನ್ಮೆಂಟ್ ತಕ್ಕನಾಗಿ ತನ್ನಲ್ಲಿ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸ್ ಅಥವಾ ಚೇಂಜಸ್ ನಾವು ತಿಳ್ಕೊಂಡಿವಿ ಅಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಈ ಒಂದು ಇದರಲ್ಲಿ ಯಾರ್ದು ಪಾಪ್ಯುಲೇಷನ್ ನಾವು ತಿಳ್ಕೊಳ್ತಾರೆ ಇಟ್ ಇಸ್ ಎ ಕೈಂಡ್ ಆಫ್ ಕಾನ್ಸೆಪ್ಟ್ ಇಸ್ ಸೆಟ್ ಟು ದಟ್ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಇಟ್ ಇಸ್ ಸೆಟ್ ಟು ಬಿ ಅಡಾಪ್ಟೇಷನ್ ಅಂತ ನಾವು ಹೇಳ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಅಡಾಪ್ಟೇಷನ್ ಅಂತ ಹೇಳ್ತಾ ಹೋದ್ರೆ ಸೊ ಇಟ್ ಗಿವ್ಸ್ ಅಡಾಪ್ಟೇಷನ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್ ಅಂತ ಹೇಳ್ಬೋದು. ಸೊ ಈ ಒಂದು ಲ್ಯಾಟಿನ್ ವರ್ಡ್ ಪ್ರಕಾರ ಏನಂದ್ರೆ ಎಲಾಬ್ರೇಟ್ ಮಾಡ್ತಾ ಹೋದ್ರೆ ಸೊ ಅಕಾರ್ಡಿಂಗ್ ಟು ದಟ್ ಅಡಾಪ್ಟೋ, ಓಕೆ. ಸೊ ವಾಟ್ ಇಸ್ ಮೆಂಟ್ ಬೈ ಅಡಾಪ್ಟೋ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಟ್ ಟು ಅಡ್ಜಸ್ಟ್ ಅಂತ ಹೇಳಿ, ಓಕೆ. ಟು ಅಡ್ಜಸ್ಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನಾವು ಅಡಾಪ್ಟೇಷನ್ ಅಥವಾ ಅಡಾಪ್ಟೋ ಅಂತ ಒಂದು ಲ್ಯಾಟಿನ್ ವರ್ಡ್ ಬಂದಿದೆ ಅಂತ ನಾವು ಹೇಳ್ಬೋದು. ಇಟ್ ಮೀನ್ಸ್ ದಟ್ ಟು ಅಡ್ಜಸ್ಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ಸ್ ಆಫ್ ಫುಲ್ ಫಾರ್ಮ್ ಅಥವಾ ಏನೊಂದು ಪ್ರೋಸೆಸ್ ವಾಟ್ ಇಸ್ ಮೆಂಟ್ ಬೈ ಅಡಾಪ್ಟೇಷನ್ ಅಂತ ಒಂದು ವರ್ಡ್ ನ ಮೀನಿಂಗ್ ಅಂದ್ರೆ ಸೊ ಸೆಂಟೆನ್ಸ್ ವೈಸ್ ನಾವು ಹೇಳ್ತಾರೆ ಇಟ್ ಮೀನ್ಸ್ ದಟ್ ಎ ಕೈಂಡ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗಾನಿಸಮ್, ಓಕೆ. ಇಟ್ ಇಸ್ ಸೆಟ್ ಟು ಬಿ ದಿ ಅಡ್ಜಸ್ಟ್ಮೆಂಟ್ ಆಫ್ ಆರ್ಗಾನಿಸಮ್ಸ್, ಅಡ್ಜಸ್ಟ್ಮೆಂಟ್ ಆಫ್ organisms how they will be adjusted ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅಥವಾ ಚೇಂಜಸ್ ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಡ್ಜಸ್ಟ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಲೈಕ್ ಮಾರ್ಫಾಲಜಿಕಲ್ ಅಡ್ಜಸ್ಟ್ಮೆಂಟ್ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಬಿಹೇವಿಯರ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಬಿಹೇವಿಯರಲ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಮಾರ್ಫಾಲಜಿಕಲ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಬಿಹೇವಿಯರ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಸೈಕಾಲಜಿಕಲ್, ಓಕೆ, ಸೈಕಾಲಜಿಕಲ್ ರೆಸ್ಪಾನ್ಸಸ್, ಓಕೆ. ಮಾರ್ಫಾಲಜಿಕಲ್ ರೆಸ್ಪಾನ್ಸ್ ಇರ್ಬೋದು, ಬಿಹೇವಿಯರ್ ರೆಸ್ಪಾನ್ಸ್ ಇರ್ಬೋದು, ಸೈಕಾಲಜಿಕಲ್ ರೆಸ್ಪಾನ್ಸ್ ಇರ್ಬೋದು. ಸೊ ಆ ರೀತಿಯಾದ ರೆಸ್ಪಾನ್ಸ್ ನ ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಳ್ತಾ ಹೋಗುತ್ತೆ, ಓಕೆ. ಸೊ ವಾಟ್ ಇಸ್ ಮೆಂಟ್ ಬೈ ಅಡಾಪ್ಟೇಷನ್ ಅಂತ ಹೇಳ್ತಾರೆ. ಸೊ ದ ಅಡ್ಜಸ್ಟ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಲೈಕ್ ಮಾರ್ಫಾಲಜಿಕಲ್, ಬಿಹೇವಿಯರ್ ಅಂಡ್ ಸೈಕಾಲಜಿಕಲ್ psychological okay. It is said to be the adjustment of organisms, morphological, behavior, psychological and physiological responses ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯ ರೆಸ್ಪಾನ್ಸ್ ಅಲ್ಲಿ ತನ್ನಂತ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂದ್ರೆ ವೆನ್ ದೇ ವಿಲ್ ಬಿ ಅಡ್ಜಸ್ಟಿಂಗ್ ಅಥವಾ ವೆನ್ ದೇ ವಿಲ್ ಬಿ ಮಾಡಿಫೈಡ್ ಅಂತ ಹೇಳ್ತಾ ಹೋದ್ರೆ ಡ್ಯೂರಿಂಗ್ ಸ್ಟ್ರೆಸ್ಫುಲ್ ಹ್ಯಾಬಿಟ್, ಓಕೆ. ಡ್ಯೂರಿಂಗ್ ಸ್ಟ್ರೆಸ್ಫುಲ್ ಹ್ಯಾಬಿಟ್, ಓಕೆ. ಸೊ ಸ್ಟ್ರೆಸ್ಫುಲ್ ಹ್ಯಾಬಿಟ್ ಇದ್ದಾಗ ಸೊ ಈ ರೀತಿಯಾದ ಒಂದು ಚೇಂಜಸ್ ನ ರೆಸ್ಪಾನ್ಸಸ್ ಅಲ್ಲಿ ತನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ವೈ ಶುಡ್ ಇಟ್ ಹ್ಯಾವ್ ಟು ಅಡ್ಜಸ್ಟ್ ಅಂತ ಹೇಳ್ತಾರೆ ಟು ಸರ್ವೈವ್, ಓಕೆ. ಸೊ ವೈ ಇಟ್ ಶುಡ್ ಬಿ ಅಡ್ಜಸ್ಟ್ ಅಂತ ಹೇಳ್ತಾರೆ ಟು ಸರ್ವೈವ್ ಆರ್ reproduce.
ಓಕೆ. ಸೊ ಈಗ ಒಂದು ಕಂಪ್ಲೀಟ್ ಮೀನಿಂಗ್ ಅಡ್ಜಸ್ಟ್ಮೆಂಟ್ ಗೆ ನಮಗೆ ಸಿಕ್ತು ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ಹೇಳ್ತಾರೆ ವಾಟ್ ಇಸ್ ಮೀನ್ ಬೈ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಜೀವಿ ಅನ್ನೋದು ಅದು ಸರ್ವೈವ್ ಆಗಬೇಕು ಅಂದ್ರೆ ಅಥವಾ ರಿಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಆ ಒಂದು ಅನ್ಫೇವರಬಲ್ ಕಂಡೀಷನ್, ಆ ಒಂದು ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಅಲ್ಲಿ ಅದು ಬರ್ತಾ ಇರುತ್ತೆ. ಆ ಒಂದು ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಅಲ್ಲಿ ಅದು ರಿಪ್ರೊಡ್ಯೂಸ್ ಮಾಡಕ್ಕಾಗುತ್ತೆ, ಸರ್ವೈವ್ ಆಗಲಿಕ್ಕೆ ಆಗಲಿ ಅದರ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಮಾರ್ಫಾಲಜಿಕಲ್ ಇರ್ಬೋದು ಅಥವಾ ಬಿಹೇವಿಯರ್ ಇರ್ಬೋದು ಅಥವಾ ಸೈಕಾಲಜಿಕಲ್ ಇರ್ಬೋದು ಅಥವಾ ಫಿಸಿಯಾಲಜಿಕಲ್ ಇರ್ಬೋದು. ಸೊ ಈ ರೀತಿಯಾದ ಒಂದು ರೆಸ್ಪಾನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದು. ಸೊ ಈ ರೀತಿಯ ರೆಸ್ಪಾನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಆ ಒಂದು ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಅನ್ನು ಕೂಡ ಅಷ್ಟೇ ಸರ್ವೈವ್ ಆಗ್ಬೋದು ಅಥವಾ ರಿಪ್ರೊಡ್ಯೂಸ್ ನ ಮಾಡ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ವಾಟ್ ಎವರ್ ದಟ್ ಅಡಾಪ್ಟೇಷನ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಾವು ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕಂಪ್ಲೀಟ್ ಮೀನಿಂಗ್ ವಾಟ್ ಇಸ್ ಮೀನ್ ಬೈ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೌದು. ಸೊ ಈ ಒಂದು ಅಡಾಪ್ಟೇಷನ್ ಬಗ್ಗೆ ನಾವು ತಿಳಿದ್ರೆ ಮೇಜರ್ ನಾವು ಎರಡು ರೀತಿಯ ಅಡಾಪ್ಟೇಷನ್ಸ್ ನಾವು ನೋಡ್ತಾ ಹೋಗ್ತೀವಿ. ದೇರ್ ಆರ್ ಮೇಜರ್ಲಿ ಟೂ ಟೈಪ್ಸ್ ಆಫ್ ದಿ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೋದ್ರು. ವಿಚ್ ಆರ್ ದೋಸ್ ಅಂತ ಹೇಳಿದ್ರೆ ಒಂದನ್ನ ಜಿನೋಟಿಪಿಕ್ ಅಡಾಪ್ಟೇಷನ್ ಅಂತ ಹೇಳಿ. One is a genotypic adaptation, another one is a phenotypic adaptation. What's the difference between these genotypic and phenotypic ಅಂತ ಹೇಳ್ತಾರೆ? If you compare that genotypic adaptation ವಿಷಯಕ್ಕೆ ಬಂದ್ರೆ the genotypic adaptation occurs through the natural selection ಅಂತ ಹೇಳ್ತೀವಿ. Okay, genotypic adaptation ಆದ್ರೆ ಅಂದ್ರೆ it should be a natural selection ಅಂತ ಹೇಳಿ. Okay, the genetic adaptation should be through the natural selection ಅಂತ ಹೇಳ್ತಾ ಹೋಗೋದು. Next the phenotypic adaptation ಅಂದ್ರೆ as is ಗೆ ಮಾರ್ಫಾಲಜಿಕಲ್, ಬಿಹೇವಿಯರ್, ಫಿಸಿಯಾಲಜಿಕಲ್ ಮತ್ತೆ ಸೈಕಾಲಜಿಕಲ್ ಏನಂತ ರೆಸ್ಪಾನ್ಸ್ ಅನ್ನು ನಾವು ಫಿನೋಟೈಪಿಕ್ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೋಗೋದು. ಇಟ್ ಇಸ್ ಸೆಡ್ ಟು ಬಿ ದಟ್ ಫಿಸಿಯಾಲಜಿಕಲ್, ಮಾರ್ಫಾಲಜಿಕಲ್ ಅಥವಾ ಬಿಹೇವಿಯರ್ ಚೇಂಜಸ್. ಸೊ ಈ ರೀತಿಯಾದ ಒಂದು ಮಾರ್ಪಾಟನ್ನ ಮಾಡ್ಕೊಂಡು ವಾಟ್ ಅವರ್ ಫಿನೋಟೈಪಿಕ್ ಅಡಾಪ್ಟೇಷನ್ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಅಡಾಪ್ಟೇಷನ್ ಆಕ್ಚುಯಲ್ ಮೀನಿಂಗ್ ಗೆ ಯಾವುದೋ ಒಂದು ಒತ್ತನ್ನ ಕೊಡುತ್ತೆ ಅಂತ ಹೇಳಿದ್ರೆ ನಥಿಂಗ್ ಬಟ್ ದಟ್ ಫಿನೋಟೈಪಿಕ್. ಜಿನೋಟೈಪಿಕ್ ಆದ್ರೆ ಬೈ ಬರ್ತ್ ಆ ರೀತಿಯಾದ ಒಂದು ಚೇಂಜಸ್ ಅಡ್ಜಸ್ಟ್ಮೆಂಟ್ ಆಗಿರಬೇಕು. ಸೊ ಜಿನೋಟೈಪಿಕ್ ಅಂದ್ರೆ ಜೀನ್ಸ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ಚೇಂಜಸ್ ಆಗಿ ಅಡಾಪ್ಟ್ ಆಗೋ ತರ ಅದು ಸರ್ವೈವ್ ಆಗಬೇಕು. ಅದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಬೈ ಬರ್ತ್ ಅಲ್ಲಿ ದೇರ್ ಚೇಂಜಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಫಿನೋಟೈಪಿಕ್ ಅಂತ ಹೇಳ್ತಾರೆ ಜಸ್ಟ್ ದಟ್ ಇನ್ ಫಿಸಿಯಾಲಜಿಕಲ್ ಬಿಹೇವಿಯರ್ ಇರ್ಬೋದು ಅಥವಾ ಮಾರ್ಫಾಲಜಿಕಲ್ ಬಿಹೇವಿಯರ್ ಇರ್ಬೋದು ಅಥವಾ ಬಿಹೇವಿಯರ್ ಇರ್ಬೋದು ಸಂವಾಟ್ ಆಫ್ ಚೇಂಜಸ್ ಅಥವಾ ಸೈಕಾಲಜಿಕಲ್ ಇರ್ಬೋದು ಸಂವಾಟ್ ಆಫ್ ಚೇಂಜಸ್ ಅನ್ನೋದು ಆ ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ತಕ್ಕನಾಗಿ ಚೇಂಜಸ್ ಅಥವಾ ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಳ್ಳೋದು. ಸೊ ಅದನ್ನ ನಾವು ಫಿನೋಟೈಪಿಕ್ ಅಡಾಪ್ಟೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಅಡಾಪ್ಟೇಷನ್ ಮೀನಿಂಗ್ ಕೊಡೋದು ಮೇಜರ್ಲಿ ಫಿನೋಟೈಪಿಕ್ ರಾದರ್ ದನ್ ದಿ ಜಿನೋಟೈಪಿಕ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಆರ್ ದಿ ಟೈಪ್ಸ್ ಆಫ್ ಅಡಾಪ್ಟೇಷನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ತಾರೆ ಎಕ್ಸಾಂಪಲ್ಸ್ ಒನ್ ಬೈ ಒನ್. ಓಕೆ, ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂದ್ರೆ ಯಾವ ರೀತಿಯಾದ ಆರ್ಗನಿಸಮ್ಸ್ ಅಲ್ಲಿ ಆಗುತ್ತೆ ಅದನ್ನ ಎಕ್ಸಾಂಪಲ್ಸ್ ನಾವು ತಿಳ್ಕೊಳ್ತೀವಿ. ಸೊ ಅದೇ ರೀತಿಯಾಗಿ ಫರ್ದರ್ ಯಾವ ರೀತಿಯಾದ ಮಾರ್ಫಾಲಜಿಕಲ್ ಬಿಹೇವಿಯರ್ ಚೇಂಜಸ್ ಇರ್ಬೋದು, ಯಾವ ಯಾವ ಆರ್ಗನಿಸಮ್ಸ್ ಅಲ್ಲಿ ನಾವು ಚೇಂಜಸ್ ಅನ್ನು ಅಡಾಪ್ಟೇಷನ್ ನಾವು ನೋಡ್ತೀವಿ, ಯಾವ ರೀತಿಯಾದ ಆರ್ಗನಿಸಮ್ಸ್ ಅಲ್ಲಿ ಈ ರೀತಿಯಾದ ಅಡಾಪ್ಟೇಷನ್ ಒತ್ತನ್ನ ಜಾಸ್ತಿ ಕೊಡುತ್ತೆ ಅಂತಕ್ಕಂಥ ನಾವು ಕಾನ್ಸೆಪ್ಟ್ ನಾವು ತಿಳ್ಕೊಳ್ತಾ ಹೋಗೋಣ. So it is said to be morphological adaptation ಅಂತ ಕರೀತಾ ಅಲ್ಲ. ಅಡಾಪ್ಟೇಷನ್ ಹೇಳೋದಲ್ಲ, ಅದರಲ್ಲಿ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಅಡಾಪ್ಟೇಷನ್ ನಾವು ನೋಡ್ತಾ ಹೋಗ್ಬೋದು. ಹೌದಾ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಕ್ಕರ್ ಅಂತ ಹೇಳ್ತಾ ಹೋದ್ರೆ ಜಸ್ಟ್ ಒಂದೊಂದು ಎಕ್ಸಾಂಪಲ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ನಾವು ವಿಷಯಕ್ಕೆ ಬಂದ್ರೆ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಸೊ ಇಟ್ ಈಸ್ ಸೆಡ್ ಟು ಬಿ ಅಮಾಂಗ್ ದಿ ಕೈಂಡ್ ಆಫ್ ಆರ್ಗನಿಸಮ್ಸ್ ಕಾಲ್ಡ್ ಆಸ್ ಕಾಂಗ್ರೋ ರ್ಯಾಟ್ ಅಂತಕ್ಕಂಥ ಒಂದು ಆರ್ಗನಿಸಮ್ಸ್ ಇದೆ. ಓಕೆ, ಪ್ರಾಕ್ಟಿಕಲ್ಸ್ ಅಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಜಸ್ಟ್ ಒಂದು ಥಿಯರಿಕಲಿ ತಿಳ್ಕೊಳ್ಳೋದು. ಓಕೆ, ಸೊ ಕಾಂಗ್ರೋ ರ್ಯಾಟ್ ಅಂತಕ್ಕಂಥ ಒಂದು ಆರ್ಗನಿಸಮ್ಸ್ ಇದಾವೆ. ಸೊ ದೀಸ್ ಆರ್ ಕಾಮನ್ ಅವೈಲಬಲ್ ಇನ್ ದಿ ನಾರ್ತ್ ಅಮೆರಿಕನ್ ಡೆಸರ್ಟ್. ಓಕೆ, ನಾರ್ತ್ ಅಮೆರಿಕನ್ ಡೆಸರ್ಟ್. ಸೊ ನಾರ್ತ್ ಅಮೆರಿಕನ್ ಡೆಸರ್ಟ್ ಅಲ್ಲಿ ಈ ಒಂದು ಕಾಂಗ್ರೋ ರ್ಯಾಟ್ ಅಂತಕ್ಕಂಥ ಆರ್ಗನಿಸಮ್ಸ್ ಹೆಚ್ಚಿನ ಪ್ರಮಾಣವಾಗಿ ಹೈಯರ್ ಲೆವೆಲ್ ಅಲ್ಲಿ ಪಾಪ್ಯುಲೇಷನ್ ಅಲ್ಲಿ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಇದು ಬದುಕಲಿಕ್ಕೆ ಹೊಂದ್ಕೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ನಾರ್ತ್ ಅಮೆರಿಕನ್ ಡೆಸರ್ಟ್ ಅಂತ ಹೇಳ್ತಾ ಹೋಗ್ತೀವಿ ಇಟ್ ಶುಡ್ ಬಿ ಎ ಸ್ಕೇರ್ಸಿಟಿ ಆಫ್ ವಾಟರ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಆಬ್ಸೆನ್ಸ್ ಆಫ್ ವಾಟರ್ ಸೋರ್ಸ್, ಆಬ್ಸೆನ್ಸ್ ಆಫ್ ವಾಟರ್ source.
ಸೊ ಆ ಒಂದು ವಾಟರ್ ಸೋರ್ಸ್ ಅಲ್ಲಿ ಆಬ್ಸೆನ್ಸ್ ಇರೋದ್ರಿಂದ ಸೊ ತನ್ನಲ್ಲಿ ತನ್ನ ಮಾರ್ಫಾಲಜಿಕಲ್ ಬಿಹೇವಿಯರ್ ಅಥವಾ ತನ್ನ ಬಾಡಿ ಒಳಗೆ ಆಗ್ತಕ್ಕಂಥ ಸರ್ಟೈನ್ ಏನೊಂದು ಪ್ರೋಸೆಸ್ ಅನ್ನ ಚೇಂಜಸ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾ ಇರೋದು. ಸೊ ಯಾವ ರೀತಿಯ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ, ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ದಿ ವಾಟರ್ ದೀಸ್ ಕೈಂಡ್ ಆಫ್ ದಿ ಕಾಂಗ್ರೋ ರಾಟ್ಸ್ ಆರ್ ಕೇಪಬಲ್ ಟು ಮೀಟ್ ಅನ್ಕೇಪಬಲ್ ಟು ಮೀಟ್ ದ ಕೇಪಬಲ್ ಟು ಮೀಟ್ ದ ವಾಟರ್ ಸೋರ್ಸ್. ಅದಕ್ಕೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತನ್ನ ಒಂದು ಬಾಡಿನಲ್ಲೇನೆ ತನ್ನ ಅವಶ್ಯಕತೆ ಇರ್ತಕ್ಕಂಥ ನೀರಿನ ಪ್ರಮಾಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅದು ಹೊಂದಿರುತ್ತೆ ಅಂತ ಹೇಳ್ಬೋದು. ಯಾವ ಒಂದು ಪ್ರೋತ್ಸಾಹ ಇದನ್ನ ಅದನ್ನ ಹೊಂದಿರುತ್ತೆ, ಆ ಒಂದು ಕೆಪಾಸಿಟಿನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಡ್ಯೂ ಟು ದಿ ಹೌ ಇಟ್ ವಿಲ್ ಬಿ ಅಂತ ಹೇಳ್ತಾರೆ, ದೇರ್ ವಿಲ್ ಬಿ ಅಕ್ರಾಸ್ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್. ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ತನ್ನ ಒಂದು ಬಾಡಿ ಇರ್ತಕ್ಕಂಥ ಡೆಪಾಸಿಟ್ ಆಗ್ತಿರ್ತಕ್ಕಂಥ ಒಂದು ಫ್ಯಾಟ್ ಏನಿದೆ, ಆ ಒಂದು ಫ್ಯಾಟ್ ಅನ್ನು ಆಕ್ಸಿಡೇಷನ್ ಮುಖಾಂತರ ದೀಸ್ ಕೈಂಡ್ ಆಫ್ ದಿ ಫ್ಯಾಟ್ ಆರ್ ಕನ್ವರ್ಟೆಡ್ ಇಂಟು ದಿ ವಾಟರ್. ಓಕೆ, ಸೊ ವಾಟರ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಬೈ ದ ಪ್ರೊಸೆಸ್ ಆಫ್ ಆಕ್ಸಿಡೇಷನ್ ಅಂತ ಹೇಳ್ಬೋದು. ಫ್ಯಾಟ್ ಆರ್ಡಿನರಿ ಆಕ್ಸಿಡೇಷನ್ ಇಂಟರ್ನಲ್ ಫ್ಯಾಟ್ ಆಗಿ ಅದನ್ನ ಆಕ್ಸಿಡೇಷನ್ ಮುಖಾಂತರ ಫ್ಯಾಟ್ ಕಂಟೆಂಟ್ ವಾಟರ್ ಆಗಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಸ್ ಎ ಬೈ ಪ್ರಾಡಕ್ಟ್ ಆಗಿ ವಾಟರ್ ಅನ್ನೋದು ಸಿಗುತ್ತೆ. ಸೊ ಈ ರೀತಿಯಾಗಿ ತನ್ನ ಅವಶ್ಯಕತೆ ಇರ್ತಕ್ಕಂಥ ವಾಟರ್ ನ ಮೇಕಪ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಹೋಗ್ತಾ ಅಂದ್ರೆ ಇಟ್ ಎಕ್ಸ್ಕ್ರೀಟ್ ದಿ ಕಾನ್ಸಂಟ್ರೇಟ್ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್. ಓಕೆ, ಸೊ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಅನ್ನ ಎಕ್ಸ್ಕ್ರೀಟ್ ಮಾಡುತ್ತೆ, ಹೊರಗಡೆ ಆಗುತ್ತೆ. ಸೊ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಇದೆ ಅಂದ್ರೆ ವಾಟರ್ ದ ಯೂರಿನ್ ಮುಖಾಂತರ ರಿಲೀಸ್ ಆಗ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಎಲ್ಲಾ ರೀತಿಯಾದ ಒಂದು ವಾಟರ್ ಮಾಲಿಕ್ಯೂಲ್ಸ್ ನ ತನ್ನ ಒಂದು ವಾಟರ್ ದಲ್ಲಿ ಒಂದು ಆರ್ಗನ್ ಮಾರ್ಫಾಲಜಿಕಲ್ ಆರ್ಗನ್ಸ್ ಇದೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೈಲಿ ಕಾನ್ಸಂಟ್ರೇಟೆಡ್ ಎಸ್ಪೆಷಲಿ ಎಕ್ಸ್ಟ್ರೀಟೆಡ್ ಮಾಲಿಕ್ಯೂಲ್ಸ್ ನ ಮಾತ್ರ ರಿಮೂವ್ ಆಫ್ ದಿ ವಾಟರ್ ನನ್ನ ತನ್ನಲ್ಲೇ ಉಳಿಸ್ಕೊಂಡು ಸ್ಪೆಸಿಫಿಕ್ ಮುಖಾಂತರ ಹೊರಗಡೆ ಬರ್ತಕ್ಕಂಥ ವಾಟರ್ ನ ತನ್ನಲ್ಲೇ ಉಳಿಸ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಅನ್ನ ಹೊರಗಡೆ ಹಾಕುತ್ತೆ ಅಂತ ನಾವು ಹೇಳ್ತಾ ಹೋಗುದು. ಸೊ ಈ ರೀತಿಯ ಒಂದು ಮಾರ್ಫಾಲಜಿಕಲ್ ಚೇಂಜಸ್ ನ ಮಾಡ್ಕೊಂಡು ಸೊ ಒಂದು ಕಾಂಗ್ರೋ ರ್ಯಾಟ್ ಅನ್ನೋದು ತನ್ನ ಒಂದು ಬದುಕಂತ ಹ್ಯಾಬಿಟೇಟ್ ಅಲ್ಲಿ ಸರ್ವೈವ್ ಆಗ್ತದೆ ಅಂತ ಹೇಳ್ಬೋದು. ಏನಕ್ಕೆ ಈ ರೀತಿ ಚೇಂಜಸ್ ಮಾಡಬೇಕು ಅಂದ್ರೆ ಡೆಸರ್ಟ್ ಒಂದು ರೀಜನ್ ಅಲ್ಲಿ ವಾಟರ್ ಸೋರ್ಸ್ ಕಮ್ಮಿ ಇರೋದ್ರಿಂದ ಅದರ ಬಾಡಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಇಂಟರ್ನಲ್ ಫ್ಯಾಟ್ ಅನ್ನು ಆಕ್ಸಿಡೈಸ್ ಮಾಡಿ ವಾಟರ್ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಏನೊಂದು ಡೈಲ್ಯೂಟೆಡ್ ಯೂರಿನ್ ರಿಲೀಸ್ ಮಾಡೋ ಬದಲು ಎಕ್ಸ್ಟ್ರೀಟೆಡ್ ಪ್ರಾಡಕ್ಟ್ ಆಗಿ ಕಾನ್ಸಂಟ್ರೇಟೆಡ್ ಯೂರಿನ್ ರಿಲೀಸ್ ಮಾಡುತ್ತೆ. ಇದು ಒಂದು ವಾಟರ್ದಲ್ಲಿ ಏನೊಂದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಮಾಂಗ್ ದಿ ವಾಟರ್ದಲ್ಲಿ ಕಾಂಗ್ರೋ ರ್ಯಾಟ್ ಅಂತ ನಾವು ಹೇಳ್ಬೋದು. ಸೊ ಮತ್ತೊಂದು ಈ ಒಂದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಒಂದು ರೂಲ್ ಕೂಡ ಇದೆ. Okay, so it is as per 1 mark. 1 mark is ತುಂಬಾ ಇಂಪಾರ್ಟೆಂಟ್. It is said to be aliens rule ಅಂತ ಕರೀತಾರೆ. Okay, aliens rule ಅಂತ ಹೇಳ್ಬೋದು. So it is important for 1 mark. Okay, so 1 mark ಗೆ ಕಾಮನ್ ಆಗಿ ಡಿಫೈನ್ aliens rule ಅಂತ ಹೇಳ್ತಾರೆ. ಓಕೆನಾ? So what is meant by aliens rule ಅಂತ ನಾವು ತಿಳ್ಕೊಳ್ತಾ ಹೋದ್ರೆ it is said to be a mammals of colder climate of colder climate. Okay, so colder climate ಅಲ್ಲಿ ಬರುತ್ತಕ್ಕಂತ ಮ್ಯಾಮಲ್ಸ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಜನರಲಿ shorter ear or ear pin ಅಂತ ಹೇಳ್ಬೋದು. Okay, so shorter ears and leaves. Okay, so ತುಂಬಾ ಚಿಕ್ಕದಾಗಿದ್ದಂತ ಇಯರ್ ಪಾರ್ಟ್ ಇರ್ಬೋದು, ಸೊ ಇಯರ್ ಪಿನ್ ಅಂತ ಹೇಳ್ತೀವಿ, ಅದು ತುಂಬಾ ಶಾರ್ಟರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ಕ್ಲೂಡ್ಸ್ ದಟ್ ಲಿಂಕ್ಸ್ ಕೂಡ ಅಷ್ಟೇನೆ ಮಿನಿಮೈಸ್ಡ್. ಓಕೆ, ಲಿಂಕ್ಸ್ ಆರ್ ಮಿನಿಮೈಸ್ಡ್ ಅಂತ ಹೇಳ್ಬೋದು. ಓಕೆ, ಮಿನಿಮೈಸ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನಕ್ಕೆ ಅದರ ಒಂದು ಇಯರ್ ಪಾರ್ಟ್ ತುಂಬಾ ಚಿಕ್ಕ ಲಿಂಕ್ಸ್ ಮಿನಿಮೈಸ್ ಆಯ್ತು ಅಂತ ಹೇಳಿದ್ರೆ to avoid the or to minimize the loss of heat. Okay, so ತನ್ನ ಒಂದು ಬಾಡಿನ to avoid the loss of heat from its body. ತನ್ನ ಬಾಡಿಯಿಂದ ಹೀಟ್ ಲಾಸ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಸೊ ಈ ರೀತಿಯಾದ ಒಂದು ಮಾರ್ಫಾಲಜಿಕಲ್ ಏನೊಂದು ಡೆವಲಪ್ಮೆಂಟ್ ಅನ್ನು ಅದು ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಅದನ್ನ ನಾವು ಏಲಿಯನ್ಸ್ ರೂಲ್ ಅಂತ ಹೇಳ್ತೀವಿ. ಏನಕ್ಕೆ ಏಲಿಯನ್ಸ್ ರೂಲ್ ಅಂತ ಹೆಸರು ಬಂದಿದೆ ಅಂದ್ರೆ ಸೊ ಏಲಿಯನ್ಸ್ ಏನು ಅಂದ್ರೆ ಆಕ್ಚುಯಲ್ ಮ್ಯಾಮಲ್ ನೇಚರ್ ಇರೋದು. ಓಕೆನಾ? ಸೊ ನಮ್ಮ ತರ ಇಲ್ಲಾಂದ್ರೆ ನಾವು ಏಲಿಯನ್ಸ್ ಅಂತ ಕರಿತೀವಿ ಕಾಮನ್ ಆಗಿ, ಅಲ್ಲ ಅನ್ಯ ಗ್ರಹ ಜೀವಿಗಳು ಅಂತ ಹೇಳ್ತಿರ್ತೀವಿ. ಅನ್ಯ ಗ್ರಹ ಜೀವಿಗಳು ಅಂತ ಹೇಳ್ತೀವಿ ಅಂದ್ರೆ ವಾಟ್ ಇಸ್ ಭೂಮಿ ಮೇಲೆ ಇರ್ತಕ್ಕಂಥ ನಾವು ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮಾರ್ಫಾಲಜಿಕಲ್ ಅಥವಾ ಫಿಸಿಯಾಲಜಿಕಲ್
ಅವರಲ್ಲಿ ಇರೋದಿಲ್ಲ. ಸಂವಾಟ್ ಆಫ್ ಮಾರ್ಫಾಲಜಿಕಲ್ ಚೇಂಜಸ್ ಅವರಲ್ಲಿ ನಮ್ಮಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಅವ್ರನ್ನ ಏನ್ ಹೆಸರು ಕರಿತೀವಿ, ಅದೇ ರೀತಿಯಾಗಿ ಏನ್ ಹೆಸರು ಅಂತ ಹೇಳ್ತೀವಿ. ಆಕ್ಚುಯಲ್ ಮ್ಯಾಮಲ್ ನ ಒಂದು ಬಿಹೇವಿಯರ್ ಅಥವಾ ಮಾರ್ಫಾಲಜಿಕಲ್ ಅಥವಾ ಫಿಸಿಯಾಲಜಿಕಲ್ ಹ್ಯಾಬಿಟೇಟ್ ಏನು ಅಂತ ಹೇಳ್ತಾವ್ರೆ. ಸೊ ಡೆವಲಪ್ಮೆಂಟ್ ಆಫ್ ಇಯರ್ ಪಿನ್ ಅಂತ ಹೇಳ್ತೀವಿ. ಲಾಂಗರ್ ಲಿಂಕ್ಸ್ ಅಂತ ಹೇಳ್ತಾವ್ರಿ, ತುಂಬಾ ಉದ್ದ ಇರ್ತಕ್ಕಂಥ ಲಿಂಕ್ಸ್ ಗಳಿರುತ್ತೆ, ಕೈ ಇರ್ಬೋದು, ಕಾಲು ಇರ್ಬೋದು, ಅಥವಾ ಬೆರಳುಗಳು ಇರ್ಬೋದು, ಅಥವಾ ಇಯರ್ ಪಿನ್ ಅನ್ನೋದು ಹೈಲಿ ಡೆವಲಪ್ ಆಗುತ್ತೆ. ಸೊ ಈ ಒಂದು ಐಡೆಂಟಿಫಿಕೇಶನ್ ಒಂದು ಮಾರ್ಫಾಲಜಿಕಲ್ ವಾಟ್ ಆರ್ ದ ಫಿಸಿಯಾಲಜಿಕಲ್ ಹ್ಯಾಬಿಟೇಟ್ ಅಥವಾ ಫಿಸಿಯಾಲಜಿಕಲ್ ಒಂದು ಚೇಂಜಸ್ ಒಂದು ಪಾಯಿಂಟ್ಸ್ ನ ಮೇಲೆ ಇವರು ಮ್ಯಾಮಲ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಮ್ಯಾಮಲ್ಸ್ ಅಂತಿದಂಗೆ ವಾಟ್ ಆರ್ ದಟ್ ಟೈಗರ್ ಇರ್ಬೋದು, ಲಯನ್ ಇರ್ಬೋದು, ಕೌ ಇರ್ಬೋದು, ಹ್ಯೂಮನ್ ಬೀನ್ಸ್ ಇರ್ಬೋದು, ಮಂಕೀಸ್ ಇರ್ಬೋದು, ಅವರೆಲ್ಲರೂ ಕೂಡ ಇಯರ್ ಪಿನ್ ಇರುತ್ತೆ, ಲಾಂಗರ್ ಲಿಂಕ್ಸ್ ಗಳಿರುತ್ತೆ ಅಲ್ಲ. ಸೊ ಅವ್ರನ್ನ ನಾವು ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಬಟ್ ಏಲಿಯನ್ಸ್ ನೋಡಿ ಯಾವ ರೀತಿ ಅಪ್ಲೈ ಮಾಡುತ್ತೆ ಅಂದ್ರೆ ಕೆಲವು ಸೆಲೆಕ್ಟೆಡ್ ಏನೊಂದು ಕೋಲ್ಡರ್ ಕ್ಲೈಮೇಟ್ ಅಲ್ಲಿ ಬದುಕ್ತಕ್ಕಂತ ಮ್ಯಾಮಲ್ಸ್ ಏನಿರುತ್ತೆ ಅವರಲ್ಲಿ ಆಕ್ಚುಯಲ್ ಮ್ಯಾಮಲ್ ನೇಚರ್ ಅವರಲ್ಲಿ ಇರೋದಿಲ್ಲ. ಆಕ್ಚುಯಲ್ ಮ್ಯಾಮಲ್ ನೇಚರ್ ಅಂತ ಹೇಳ್ತಾರೆ ಶಾರ್ಟ್ ಅಂಡ್ ಇಯರ್ಸ್ ಅಥವಾ ಸೊ ವಾಟ್ ಎವರ್ ದಟ್ ಜನರಲಿ ಶಾರ್ಟ್ ಅಂಡ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಇಯರ್ ಪಿನ್ ಅನ್ನೋದು ಅಷ್ಟು ದೊಡ್ಡದಾಗಿ ಅದರಲ್ಲಿ ಡೆವಲಪ್ಮೆಂಟ್ ಅನ್ನ ತೋರಿಸಿಲ್ಲ, ಅದು ಮ್ಯಾಮಲ್ ನೇಚರ್ ಅಲ್ಲ. ಅದೇ ರೀತಿಯಾಗಿ ಲಿಮ್ಸ್ ಕೂಡ ಅಷ್ಟೇ ಮಿನಿಮಲ್, ತುಂಬಾ ಚಿಕ್ಕ ಇರ್ತಕ್ಕಂಥ ಲಿಮ್ಸ್ ಅಂತ ಹೇಳ್ತೀವಿ. ಆಕ್ಚುಯಲ್ ನೇಚರ್ ಲಿಮ್ಸ್ ಲಾಂಗೆಸ್ಟ್ ಲಿಮ್ಸ್ ಇರುವಂತದ್ದು ಮ್ಯಾಮಲ್ಸ್ ಅಲ್ಲಿ. ಬಟ್ ಈ ರೀತಿಯಾದ ಒಂದು ಕೋಲ್ಡ್ ಕ್ಲೈಮೇಟ್ ಅಥವಾ ಪೋಲರ್ ರೀಜನ್ ಅಲ್ಲಿ ಬದುಕ್ತಕ್ಕಂಥ ಮ್ಯಾಮಲ್ಸ್ ಅಲ್ಲಿ ಇವೆರಡೂ ರೀತಿಯಾದ ಒಂದು ಚೇಂಜಸ್ ಇದೆ. ಅದಕ್ಕೆಲ್ಲ ಏಲಿಯನ್ ರೂಲ್ ಅಂತ ಕರೀತಾರೆ. ಸೊ ಏಲಿಯನ್ಸ್ ಅಂದ್ರೆ ಮ್ಯಾಮಲ್ಸ್ ಅಲ್ಲೇ, ಬಟ್ ಮ್ಯಾಮಲ್ ನೇಚರ್ ಅಂದ್ರೆ ಸಮ್ವಾಟ್ ಆಫ್ ಚೇಂಜಸ್ ಇದೆ, ಅದಕ್ಕೆ ಅದನ್ನ ಏಲಿಯನ್ ರೂಲ್ ಅಂತ ಕರಿತೀವಿ ಅಂತ ಹೇಳ್ಬಹುದು. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಥವಾ ಮಾರ್ಫಾಲಜಿಕಲ್ ಚೇಂಜಸ್ which are adopted by the mammals for their survival in particular environment ಅಥವಾ particular habitat ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೊಂದು ಮಾರ್ಫಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಇನ್ನೊಂದು ಪಾಯಿಂಟ್ ನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಇಟ್ ಈಸ್ ದಟ್ ಬಲ್ಬಸ್ ಡೆವಲಪ್ಮೆಂಟ್ ಆಫ್ ದಿ ಬಲ್ಬಸ್ ಅಂತ ಕರೀತಾರೆ. ಬಲ್ಬಸ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಬಲ್ಬಸ್ ಅನ್ನೋದು ಡೆವಲಪ್ ಆಗುತ್ತೆ. ವೈ ಶುಡ್ ದ ಬಲ್ಬಸ್ ಬಿ ಡೆವಲಪ್ಡ್ ಆರ್ ವಿಚ್ ಕೈಂಡ್ ಆಫ್ ದಿ ಅನಿಮಲ್ಸ್ ದ ಬಲ್ಬಸ್ ಡೆವಲಪ್ಮೆಂಟ್ ವಿಲ್ ಬಿ ಅಕರ್ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಬಲ್ಬಸ್ ವಿಲ್ ಬಿ ಡೆವಲಪ್ಡ್ ಇನ್ ದಿ a kind of animals called as seal ಅಂತ ಹೇಳಿ. ಸೊ seal ಅನ್ನೋದು ಒಂದು ಅಕ್ವಾಟಿಕ್ ಮ್ಯಾಮಲ್ ಅಂತ ಹೇಳ್ಬೋದು. aquatic mammal, it is nothing but that seal ಅಂತ ಹೇಳಿ. SEAL ಅಂತ ಹೇಳ್ಬೋದು. ಈ ಒಂದು seal ಅಂತಕ್ಕಂಥ ಅಕ್ವಾಟಿಕ್ ಮ್ಯಾಮಲ್ ಅಲ್ಲಿ ಬಲ್ಬರ್ ಅಂತಕ್ಕಂಥ ಒಂದು ಪರ್ಟಿಕ್ಯುಲರ್ ಪ್ರೋನ್ಸ್ ಅಥವಾ ಪರ್ಟಿಕ್ಯುಲರ್ ಪಾರ್ಟ್ ಡೆವಲಪ್ ಆಗಿರುತ್ತೆ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ಸ್ ದ ಫಂಕ್ಷನ್ ಆಫ್ ಬಲ್ಬರ್, ಹೌ ಇಟ್ ವಿಲ್ ಬಿ ಪ್ರೋನ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಕೈಂಡ್ ಆಫ್ ಥಿಕ್ ಲೇಯರ್ ಆಫ್ ಫ್ಯಾಟ್ ಅಂತ ಹೇಳಿ. It is nothing, bulbs are nothing but that thick layer of fat. Fat ನ ಒಂದು thick ಆಗಿರ್ತಕ್ಕಂಥ ಒಂದು ಲೇಯರ್ ಅಂತ ಹೇಳ್ಬೋದು. ಈ ಒಂದು thick ಇರ್ತಕ್ಕಂಥ ಒಂದು ಫ್ಯಾಟ್ ಲೇಯರ್ ಎಲ್ಲಿರುತ್ತೆ ಅಂದ್ರೆ ತನ್ನ ಸ್ಕಿನ್ ಲೇಯರ್ ಇದೆ, ಅದು ಕೆಳಗಡೆ ಸಿಚುವೇಟ್ ಆಗಿದೆ. ಸೊ ಆ ರೀತಿಯ ಒಂದು ಲೇಯರ್ ನಾವು ಬಲ್ಬಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಬಲ್ಬಸ್ ಇರ್ಬೋದು, ಈ ಒಂದು ಬಲ್ಬಸ್ ನ ವಾಟರ್ ಪ್ಲೇಟ್ ಏನೊಂದು ಕೆಲಸ ಏನು ಅಂದ್ರೆ ತನ್ನ ಬಾಡಿಯಿಂದ ಹೀಟ್ ಲಾಸ್ ಆಗೋದನ್ನ ಅವಾಯ್ಡ್ ಮಾಡೋದು. So which avoid the loss of heat. Heat ತನ್ನ ಬಾಡಿಯಿಂದ ಲಾಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದೊಂದು ನೇಚರ್ ನಾವು ಬಲ್ಬಸ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಇಟ್ ಈಸ್ ಸೆಡ್ ಟು ಬಿ ಬ್ಲಬ್ಬರ್ಸ್, ನಾಟ್ ದ ಬಲ್ಬರ್ಸ್. ಐ ಆಮ್ ಸಾರಿ, ಇಟ್ ಈಸ್ ಸೆಡ್ ಟು ಬಿ ಬ್ಲಬ್ಬರ್ಸ್. ಬ್ಲಬ್ಬರ್ಸ್ ಅಂತ ಕರೀತಾರೆ. ಓಕೆ, ಸೊ ಇದು ಕೂಡ ಅಷ್ಟೇ ಮಾರ್ಫಾಲಜಿಕಲ್ ಚೇಂಜಸ್ ಹೇಳ್ಬೋದು. ಇಟ್ ಇಸ್ ಅ ಕೈಂಡ್ ಆಫ್ ಅಕ್ವಾಟಿಕ್ ಮ್ಯಾಮಲ್ ಅಂತಕ್ಕಂಥ ಸೀಲಲ್ಲಿ ಈ ರೀತಿಯಾದ ಮಾರ್ಫಾಲಜಿಕಲ್ ಚೇಂಜಸ್ ಅದು ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಸೊ ನಾಟ್ ಓನ್ಲಿ ದ ಅನಿಮಲ್ಸ್, ಏನೊಂದು ಪ್ಲಾಂಟ್ ಅಲ್ಲಿ ಕೂಡ ನಾವು ಮಾರ್ಫಾಲಜಿಕಲ್ ಚೇಂಜಸ್ ನ ನೋಡ್ತೀವಿ. ಸೊ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲಿ ಅನಿಮಲ್ಸ್ ಅಲ್ಲಿ ಆಗ್ತಕ್ಕಂಥ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಬಗ್ಗೆ ನಾವು ತಿಳ್ಕೊಂಡು ನೆಕ್ಸ್ಟ್ ಪ್ಲಾಂಟ್ಸ್ ಅಲ್ಲೂ ಕೂಡ ಕೆಲವೊಂದು ಸೆಲೆಕ್ಟೆಡ್ ಪ್ಲಾಂಟ್ಸ್ ಅಲ್ಲೂ ಕೂಡ ಅಷ್ಟೇ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅನ್ನು ನೋಡ್ತೀವಿ ಹೇಳ್ಬೋದು. ವಿಚ್ ಕೈಂಡ್ ಆಫ್ ಪ್ಲಾಂಟ್ಸ್ ಆರ್ ಹೌ ಇಟ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾರೆ. ಅಮಾಂಗ್ ಪ್ಲಾಂಟ್ಸ್ ದ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ವಿಲ್ ಬಿ ಅಕರ್ ಎಸ್ಪೆಷಲಿ ಇನ್ ದಿ ಡೆಸರ್ಟ್ ಪ್ಲಾಂಟ್ಸ್. ಸೊ ಡೆಸರ್ಟ್ ಪ್ಲಾಂಟ್ಸ್ ಏನಿದೆ ಆ ಒಂದು ಡೆಸರ್ಟ್ ಅಲ್ಲಿ ಅವೈಲಬಲ್ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಅಲ್ಲಿ ಹೈಯರ್ ಲೆವೆಲ್ ಆಫ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಹೌ ದ ಡೆಸರ್ಟ್ ಪ್ಲಾಂಟ್ಸ್ ವಿಲ್ ಬಿ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂದ್ರೆ ಇಟ್ ಫಾರ್ಮ್ಸ್ ದಟ್ ಥಿಕ್ cuticles. There will be a formation or development of formation
or development of thick cuticle. Okay, so cuticle ಅಂತಂದ್ರೆ ಆಲ್ರೆಡಿ ಏನಂದ್ರು ಏನು ಫ್ಲವರಿಂಗ್ ಕನ್ಸೆಪ್ಟ್ ಗೊತ್ತಾ ಪ್ಲಾಂಟ್ ಆನ್ ಮಾರ್ಫಾಲಜಿಕಲ್ ಪ್ಲಾಂಟ್ಸ್ ಆಫ್ ಪ್ಲಾಂಟ್ ಆನ್ ಮಾರ್ಫಾಲಜಿಕಲ್ ಬಿಹೇವಿಯರ್ ಬಗ್ಗೆ ಅಥವಾ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಆದ್ರೆ ನಾವು ತಿಳ್ಕೊಂಡಿದ್ವಿ. ಈಗ ಸೊ ಆ ಒಂದು ಮಾರ್ಫಾಲಜಿಕಲ್ ಒಂದು ಪ್ರೋಸಲ್ಲಿ ಕ್ಯೂಟಿಕಲ್ ಅಂತಕ್ಕಂಥ ಒಂದು ಲೇಯರ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಕ್ಯೂಟಿಕಲ್ ಅನ್ನೋದು ಇಟ್ ವಿಲ್ ಬಿ ಕಾಮನ್ಲಿ ಫಾರ್ಮ್ ಆನ್ ದಿ ಲೀಫ್ ಸರ್ಫೇಸ್. ಎಲೆಯ ಒಂದು ಸರ್ಫೇಸ್ ನ ಮೇಲೆ ಈ ರೀತಿಯಾದ ಒಂದು ಕ್ಯೂಟಿಕಲ್ ಅಂತಕ್ಕಂಥ ಒಂದು ಲೇಯರ್ ಫಾರ್ಮೇಶನ್ ಅನ್ನ ಮಾಡ್ತಾರೆ. ಸೊ ಆ ಒಂದು ಕ್ಯೂಟಿಕಲ್ ಲೇಯರ್ ಏನಿದೆ ಇಟ್ ವಿಲ್ ಬಿ ಥಿಕ್ನೆಸ್, ತುಂಬಾ ದಪ್ಪ ಒಂದು ಥಿಕ್ನೆಸ್ ನ ಪಡ್ಕೊಳ್ಳುತ್ತೆ ಅಂತ ಮಾರ್ಫಾಲಜಿಕಲ್ ಮಾರ್ಪಾಟ್ ಅನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗೋದು. Why should be the thickness of the cuticle should be occur ಅಂತ ಹೇಳ್ತಾ ಹೋದ್ರೆ on the what are that ಏನೊಂದು ಟೊಮ್ಯಾಟೊ ಲೀಫ್ ನ ಸರ್ಫೇಸ್ ನ ಮೇಲೆ ಏನು ಕ್ಯೂಟಿಕಲ್ ಥಿಕ್ನೆಸ್ ಪಡ್ಕೊಳ್ಬೇಕು ಅಂತ ಹೇಳ್ತಾ ಹೋದ್ರೆ ಸೊ when that cuticle will be thicker, ಓಕೆನಾ. ಸೊ ಯಾವಾಗ ಒಂದು ಕ್ಯೂಟಿಕಲ್ ಥಿಕ್ನೆಸ್ ಜಾಸ್ತಿ ಪಡ್ಕೊಳುತ್ತೆ ಲೀಫ್ ನ ಸರ್ಫೇಸ್ ನ ಮೇಲೆ ಸೊ ಟೊಮ್ಯಾಟೊ ಏನನ್ನ ಆಪರೇಟರ್ ಇರುತ್ತೆ ಇಟ್ ಮೂವ್ಸ್ ಟು ದಿ ಡೆಪ್ತ್ ಆಫ್ ದಿ ಲೀಫ್. ಓಕೆ, ಸೊ ಇಟ್ ಇಸ್ ದಿ ಥಿಕ್ನೆಸ್ ಆಫ್ ದಿ ಕ್ಯೂಟಿಕಲ್ is to the movement of the tomato operators ಏನಂತೆ ತುಂಬಾ ಡೆಪ್ತ್ ಗೆ ಅಥವಾ ಡೀಪ್ನೆಸ್ ನ ಕೊಡ್ತಾರೆ, ತುಂಬಾ ಒಳಗಡೆ ಮೂವ್ಮೆಂಟ್ ಅನ್ನ ಮಾಡ್ತಾರೆ, ತುಂಬಾ ಒಳಗಡೆ ಸಿಚುಯೇಷನ್ ಅನ್ನೋದು ಟೊಮ್ಯಾಟೊ ಆಪರೇಟರ್ಸ್ ಸಿಚುಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಡೀಪ್ನೆಸ್ ಏನಕ್ಕೆ ಆಗಬೇಕು ಅಂದ್ರೆ why should it should be attached ಅಂತಂದ್ರೆ ಸೊ ಈ ರೀತಿಯ ಡೆಪ್ತ್ ಗೆ ಹೋಗ್ತಕ್ಕಂತ ಒಂದು ಏನಿದೆ ಫಿಟ್ಸ್ ಅಂತ ಕರೀತಾರೆ. PITS ಅಂತ ಹೇಳ್ಬೋದು. ಓಕೆ, PITS ಫಿಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾದ ಫಿಟ್ಸ್ ನ ಫಾರ್ಮ್ ಮಾಡ್ಕೊಳ್ತಾ ಹೋದ್ರೆ ಟೊಮ್ಯಾಟೊ ಡೆಪ್ತ್ ಗೆ ಹೋಗೋದ್ರಿಂದ ಫಿಟ್ಸ್ ಅಂತ ಹೇಳ್ತೀವಿ. why should the fit should be formed ಅಂತ ಹೇಳ್ತಾರೆ to avoid that water. ಓಕೆನಾ, ಸೊ ವಾಟರ್ ಲಾಸ್ ನ ಅವಾಯ್ಡ್ ಮಾಡಿ, ಓಕೆ, ಸೊ ಅವಾಯ್ಡ್ ವಾಟರ್ ಲಾಸ್ ಅಂತ ಹೇಳ್ಬೋದು. ಓಕೆ, ಅವಾಯ್ಡ್ ದ ವಾಟರ್ ಲಾಸ್. ವಾಟರ್ ಲಾಸ್ ಆಗೋದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಈ ಒಂದು ಟೊಮ್ಯಾಟೊ ತುಂಬಾ ಡೆಪ್ತ್ ಗೆ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ತನ್ನೊಂದು ಲೀಫ್ ಸರ್ಫೇಸ್ ಇದೆ ಅದನ್ನ ಥಿಕ್ನೆಸ್ ಕ್ರಿಟಿಕಲ್ ಲೇಯರ್ ಅದನ್ನು ತುಂಬಾ ಥಿಕ್ನೆಸ್ ಮಾಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದನ್ನು ಮಾರ್ಫಾಲಜಿಕಲ್ ಅಡ್ರೆಸ್ಮೆಂಟ್ ಮಾಡಿ ಪ್ಲಾಂಟ್ ಎಸ್ಪೆಷಲಿ ಡೆಸರ್ಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಪ್ಲಾಂಟ್ ನ ಎಕ್ಸಾಂಪಲ್ ನ ತಗೊಳ್ತಾರೆ ಅಮಂಗ್ ದಿ ಒಪೆನ್ಶಿಯಾ. ಓಕೆ, ಒಪೆನ್ಶಿಯಾ ಅಂತಕ್ಕಂಥ ವಿವಿಧವಾಗಿ ಬರ್ತದೆ. ಸೊ ಇನ್ನೊಂದು ಪ್ರಾಕ್ಟಿಕಲ್ ತಿಳ್ಕೊಳ್ತಾರೆ ಒಪೆನ್ಶಿಯಾ ಬಗ್ಗೆ. ಸೊ ಈ ಒಂದು ಒಪೆನ್ಶಿಯಾ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವ್ರು ಮಾರ್ಫಾಲಜಿಕಲ್ ಸ್ಟ್ರಕ್ಚರ್ ಅಥವಾ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಲೀವ್ಸ್ ಆರ್ ರೆಡ್ಯೂಸ್ಡ್. ಸೊ ಲೀವ್ಸ್ ಪಾರ್ಟ್ ಏನಂತೆ ಸೊ ಇಟ್ ವಿಲ್ ಬಿ ರೆಡ್ಯೂಸ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಲೀವ್ಸ್ ಆರ್ reduced. How the reduced ಹೇಳ್ತಾರೆ it was transformed ಅಥವಾ changed into the spines. Okay, leaves part ಎಲೆಗಳಂತೆ ಅದು ರೆಡ್ಯೂಸ್ ಆಗಿ ಸ್ಪೈನ್ಸ್ ಮುಳ್ಳುಗಳ ರೀತಿಯಾಗಿ ತನ್ನನ್ನು ಮಾರ್ಫಾಲಜಿಕಲ್ ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಸ್ಪೈನ್ಸ್ ಲೈಕ್ ಸ್ಟ್ರಕ್ಚರ್ ಆಗ್ತಿದ್ದಾಗೆ ವೇರೆವರ್ ದಟ್ ಒಂದು ಪ್ರೋಸೆಸ್ ಆದ್ಮೇಲೆ ಆ ಒಂದು ಸ್ಟೆಮ್ ಪಾರ್ಟ್ ಇದೆ ತುಂಬಾ ಫ್ಲಾಟ್ ಆಗಿದೆ. ಓಕೆ, ಸೊ ನಾವು ನೋಡ್ತೀವಲ್ಲ ಏನು ಒಪೆನ್ಶಿಯಾ ನೋಡಿದಾಗ ಆ ಒಂದು ಫ್ಲಾಟ್ ಪಾರ್ಟ್ ಆಗಿರೋದನ್ನ ನಾವು ಲೀವ್ಸ್ ಅಂತ ಹೇಳೋದಿಲ್ಲ, ಇಟ್ ಇಸ್ ಅ ಸ್ಟೆಮ್ ಪಾರ್ಟ್. ಓಕೆನಾ, ಸೊ ಗ್ರೀನ್ ಕಲರ್ ಇರುತ್ತೆ. ಸೊ ಸಾರಿ, ಗ್ರೀನ್ ಕಲರ್ ಇರೋದ್ರಿಂದ ಫ್ಲಾಟ್ ಆಗಿರೋದ್ರಿಂದ ವಾಟ್ ಎವರ್ ದಟ್ ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು. ಸೊ ಒಂದು ಗ್ರೀನ್ ಕಲರ್ ಫ್ಲಾಟ್ ಸ್ಟೆಮ್ ಪಾರ್ಟ್ ಇದೆ. ಆ ಒಂದು ಫೋಟೋಸಿಂಥಸಿಸ್ ಅನ್ನೋದು ಎಲ್ಲಾದ್ರೂ ಕೂಡ ಫ್ಲಾಟ್ ಆಗಿರ್ತಕ್ಕಂಥ ಒಂದು ಸ್ಟೆಮ್ ಪಾರ್ಟ್ ಅಲ್ಲಿ ಆಗುತ್ತೆ ಒಟ್ಟು. ಸೊ ಈ ಒಂದು ಲೀವ್ಸ್ ಸ್ಪೈನ್ಸ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಫೋಟೋಸಿಂಥಸಿಸ್ ಆಗಿದ್ರೆ ಹೋಲ್ ಸ್ಟೆಮ್ ಪಾರ್ಟ್ ಪೂರ್ತಿ ಕೂಡ ಅಷ್ಟೇ ಫ್ಲಾಟ್ ಆಗಿರುತ್ತೆ, ಗ್ರೀನ್ ಕಲರ್ ನೇಚರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಏನಕ್ಕೆ ಅಂದ್ರೆ ಎಲ್ಲಾ ರೀತಿಯಾದ ಫೋಟೋಸಿಂಥಸಿಸ್ ಪ್ರೋಸೆಸ್ ಕೂಡ ಈ ಒಂದು ಫ್ಲಾಟ್ ಅಂಡ್ ಸ್ಟೆಮ್ ಪಾರ್ಟ್ ಅಲ್ಲಿ ಟೇಕ್ ಓವರ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಲೀವ್ಸ್ ನ ಸ್ಪೈನ್ಸ್ ಆಗಿ ವಾಟ್ ಆರ್ ದ ಸ್ಟೆಮ್ ಪಾರ್ಟ್ ನ ಲೀವ್ಸ್ ನ ಒಂದು ಫ್ಲಾಟ್ ಆಗಿ ಮಾಡ್ಕೊಂಡು ಮಾರ್ಫಾಲಜಿಕಲ್ ಚೇಂಜಸ್ ನ ಮಾಡ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಬದುಕಿಗೆ ಇದು ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ದ ಕೈಂಡ್ ಆಫ್ ದಿ ಮಾರ್ಫಾಲಜಿಕಲ್ ಚೇಂಜಸ್ ಆಫ್ ದಿ ಪ್ಲಾಂಟ್ಸ್ ಅಂತ ನಾವು ಹೇಳ್ಬೋದು.